ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ನಾನಿವತ್ತ ಉಪವಾಸದ ಸಾಬುದಾಣೆ ಹಾಲು ಮತ್ತೆ ಸಾಬುದಾಣೆ ಕಿಚಡಿ ಮಾಡಾಕತ್ತೇನಿ. ಇದು ಶಿವರಾತ್ರಿ ಉಪವಾಸ, ಏಕಾದಶಿ ಉಪವಾಸ, ಸಂಕಷ್ಟಿ ಉಪವಾಸ ಮಾಡಿದಾಗ ಮಾಡ್ಕೊಂಡ ತಿನ್ಬೋದ್ರಿ. ಈ ಸಾಬುದಾಣಿ ಒಳಗ ಒಂದ ಬಟಾಟಿ ಹಾಕಿ ಮಾಡಾಕತ್ತೀನಿ. ಈ ಬಟಾಟಿ ನಾನು ಸ್ವಚ್ಛಂಗ್ ತೊಳ್ಕೊಳಕತ್ತೀನಿ. ಸಿಪ್ಪಿ ಮಾತ್ರ ತೆಗ್ದಿಲ್ಲ ನೋಡ್ರಿ, ಹಂಗೆ ಕಟ್ ಮಾಡ್ಕೊಂತೀನಿ. ಈ ಸಾಬುದಾಣೆ ನಾನು ರಾತ್ರಿನ ನೆನೆ ಹಾಕಿದ್ದೇರಿ. ಅದ ಹಿಂಗ ಉದುರ ಆಗ್ಯಾವ ನೋಡಿ. ಹಿಂಗ ಆಗ್ಬೇಕಂದ್ರ ಕಿಚಡಿ ಭಾಜಿ ನಾನು ಅರ್ಧ ಕಿಲೋ ಸಾಬುದಾಣೆ ತೊಳೆದ ನೆನೆ ಹಾಕಿಟ್ಟಿದ್ದೆ. ಈಗ ನೆಂದಿದ್ ಸಾಬುದಾಣದಾಗಿಂದ ಒಂದ್ ಬಟ್ಟಲ್ದಷ್ಟ ಸಾಬುದಾಣೆ ಹಾಲ್ ಮಾಡಾಕಂತ ತೆಗೆದಿರ್ತೇನೆ ನೋಡ್ರಿ. ಈ ಸಾಬುದಾಣೆ ಒಗ್ಗರಣೆ ಕೊಡಾಕಂತ ಹೇಳಿ 1.5 ಚಮಚದಷ್ಟು ಎಣ್ಣೆ ಹಾಕಾಕತ್ತೀನಿ ನೋಡ್ರಿ. ಈ ಎಣ್ಣೆ ಚಲೋ ಕಾಯ್ತಂದ್ರ ಇದ್ರಾಗ ಜೀರಿಗೆ ಹಾಕೊಳಕತ್ತೀನಿ. ಸಾಸಿವೆ ಹಾಕಂಗಿಲ್ಲ. ಮತ್ತೆ 2 ಕಟ್ ಮಾಡಿ ಇಟ್ಕೊಂಡಿದ್ದು ಮೆಣಸಿನ್ಕಾಯಿ ಹಾಕೀನಿ ನೋಡ್ರಿ. ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಬಟಾಟೆ ಹಾಕಾಕತ್ತೀನಿ. 2 ಮೆಣಸಿನ್ಕಾಯಿ ಸಣ್ಣಂಗೆ ಜಜ್ಜಿ ಇಟ್ಕೊಂಡಿದ್ದೇರಿ, ಅದ ಪೇಸ್ಟ್ ಹಾಕೊಳಕತ್ತೀನಿ. ಇದು ಉಪವಾಸದ ಉಪ್ರಿನ ಹಾಕೋದು. ಇದನ್ನೆಲ್ಲ ದಿನಸಿ ಎಣ್ಣೆ ಒಳಗ ಚಲೋ ತಂಗ ಬೇಯಿಸ್ಕೋಬೇಕ್ರಿ. ಈಗ ಇದ ಸಾಬುದಾಣೆ ಹಾಕಾಕತ್ತೀನಿ ನೋಡ್ರಿ. ಈ ಮಸಾಲೆ ಎಲ್ಲ ಸಾಬುದಾಣೆಗೆ ಹತ್ತುವಂಗ ಚಲೋ ತಂಗ ಕಲಿಸ್ಕೋಬೇಕು ನೋಡ್ರಿ. ಸಣ್ಣ ಉರಿ ಮ್ಯಾಗ ಈ ಸಾಬುದಾಣೆ ಚಲೋ ತಂಗ ಬೇಯಿಸ್ಕೊಂಡ ಆಮೇಲೆ ಕಡಿಗ ಶೇಂಗಾದ ಪುಡಿ ಹಾಕೊಳಕತ್ತೀನಿ. ಈ ಹಾಲ್ ಮಾಡಕಂತ ಹೇಳಿ ಗೋಡಂಬಿ ಬಾದಾಮಿ ತುಪ್ಪದಾಗ ಹುರು ತೆಗ್ಯಾಕತ್ತೀನಿ. ಈಗ 1/2 ಲೀಟರ್ನಷ್ಟು ಹಾಲು ಒಲೆ ಮ್ಯಾಗ ಇಟ್ಟ ಕಾಸಾಕತ್ತೀನಿ. ಈ 1/2 ಲೀಟರ್ ಹಾಲ್ನಾಗ 1 ಬಟ್ಟಲ್ದಷ್ಟು ನೀರ್ ಹಾಕೊಳಕತ್ತೀನಿ ನೋಡ್ರಿ. ಈ ಹಾಲ್ನಾಗ 1 ಬಟ್ಲ ನೀರ್ ಹಾಕಿ ಮಾಡೋದ್ರಿಂತ ಕಫ ಆಗಂಗಿಲ್ಲ. ಬರೀ ಹಾಲಿಂದ ಮಾಡಿದ್ರೆ ಕಫ ಆಗೋದ್ ಸಾಧ್ಯತೆ ಇರ್ತೈತಿ. ಮಂದೆ ಎಲ್ಲಿ ಹೋಗಿದ್ದಿ? ಅಲ್ಲಿ ಹೋಗಿದ್ದಿ ಹಾಕೊಂಡಿಲ್ಲ. ಕೊಂಡ್ರಿ ಕೇಳ್ಕೊಂಡು ಹಾಲು ಕುದಿ ಬಂದೈತಿ ನೋಡ್ರಿ. ಈಗ ಇದ್ರ ಒಳಗ ಸಾಬುದಾಣೆ ಮತ್ತ 1 ಬಟ್ಲ ಸಕ್ರಿನೂ ಹಾಕ್ತೀನಿ.
ಇವಾಗ ತುಪ್ಪದಾಗ ಹುರಿದಿದ್ದ ಗೋಡಂಬಿ ಬಾದಾಮಿನೂ ಹಾಕೊಳಕತ್ತೀನಿ. ಹಾ, ಸಾಬೂನಿನ ಹಾಲು ತಯಾರಾಗೈತ್ರಿ. ಈಗ ಇದನ್ನ ಇಳಿಸ್ಕೊಂತೇನೆ ನೋಡ್ರಿ. ನೋಡ್ರಿ, ನಾನು ಉಪವಾಸದ ಫರಾಳ ಇವತ್ತ ಸಾಬುದಾನೆ ಹಾಲು, ಸಾಬುದಾನೆ ಕಿಚಡಿ ಮತ್ತ ಸಾಬುದಾನೆ ಶಂಡ್ಗಿ ಮಾಡಿದ್ವಿ. ಭಾರಿ ಆಗೈತ್ರಿ. ನಮ್ಮ ವಿಡಿಯೋ ಇಷ್ಟ ಆಗಕತ್ತೈತಿ ಅಂತಂದ್ರೆ ಎಲ್ಲರೂ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸವ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ.